ಸರ್ ಏನ್ ಮಾಡ್ತಿದ್ದೀರಾ ಸರ್ ಅಲ್ಲಿ? ಇದೊಂದು ಫಾರ್ಮ್ ಹೌಸ್ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಇಲ್ಲಿ ತೋಟದಲ್ಲಿ ಒಂದು ಮನೆ ಕಟ್ತಾ ಇದೀವಿ. ಯಾವ ತರ ಬ್ಲಾಕ್ ಸರ್ ಅದು? ಇದು ಬಂದು ನಮ್ಗೆ ಮಡ್ ಬ್ಲಾಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಜಸ್ಟ್ ಪೀಸಸ್ ನ ಅಟ್ಯಾಚ್ ಮಾಡ್ತಾ ಮಾಡ್ತಾ ಲಾಕ್ ಮಾಡಿ ಯೂಸ್ ಮಾಡುವಂತ ಪ್ರಾಜೆಕ್ಟ್ ಇದು. ಇದ್ರ ಬ್ಲಾಕ್ ಸೈಜ್ ಬಂದು 8 ಇಂಚ್ ಅಗಲ ಇರುತ್ತೆ ಅಂಡ್ 6 ಇಂಚ್ ಡೆಪ್ತ್ ಇರುತ್ತೆ ಅಂಡ್ ನಿಮ್ಗೆ 11 ಇಂಚ್ ಲೆಂತ್ ಬರುತ್ತೆ. ಏನ್ ಬೆನಿಫಿಟ್ಸ್ ಇದೆ ಸರ್ ಇದ್ರಲ್ಲಿ? ಇದ್ರ ಬೆನಿಫಿಟ್ಸ್ ಏನು ಅಂತಂದ್ರೆ ವೆರಿ ಸಿಂಪಲ್, ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ತುಂಬಾ ಕಮ್ಮಿ ಇದ್ರಲ್ಲಿ. ಅದು ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಯಾಕೆ ಕಮ್ಮಿ ಆಗುತ್ತೆ ಅಂದ್ರೆ ಇದ್ರಲ್ಲಿ ನಾವು ಸಿಮೆಂಟ್ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಬ್ಲಾಕ್ಸ್ ಅನ್ನ ಯೂಸ್ ಮಾಡಿ ಅದನ್ನ ಲಾಕ್ ಮಾಡಿ ಗೋಡೆಗಳನ್ನ ಕಟ್ತಾ ಇರುವಂತ ಒಂದು ಪ್ರಾಜೆಕ್ಟ್ ಇದೆ. ಅಂಡ್ ಯಾಕೆ ಇದನ್ನ ನಾವು ಪ್ರಿಫರ್ ಮಾಡ್ತಾ ಇದೀವಿ ಅಂದ್ರೆ ಮೇನ್ಲಿ ಇದು ಒಂದು ಎಕೋ ಫ್ರೆಂಡ್ಲಿ ಪ್ರಾಜೆಕ್ಟ್. ಅಂದ್ರೆ ನಾವು ಸಿಮೆಂಟ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಇಲ್ಲಿ ಆ ಮಣ್ಣಿನ ಒಂದು ಇಟ್ಕೆನ ನಾವು ಯೂಸ್ ಮಾಡಿದಾಗ ಬ್ಲಾಕ್ಸ್ ಅನ್ನ ಆ ಒಂದು ಎಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು, ಅಂದ್ರೆ ಅದು ಪ್ರಕೃತಿಗೆ ಬಹಳ ಹತ್ರ ಅಂತ ಅನ್ಬೋದು. ಬೆನಿಫಿಟ್ ಇನ್ನೂ ಒಂದಿದೆ, ಏನು ಅಂತಂದ್ರೆ ಬೇಸಿಗೆಗಾಲದಲ್ಲಿ ಈ ಮನೆಗಳು ತಂಪಾಗಿರುತ್ತೆ ಅಂಡ್ ಮಳೆಗಾಲದಲ್ಲಿ ಬೆಚ್ಚಗಿರುತ್ತೆ ಒಳಗಡೆ. ಅದಕ್ಕೋಸ್ಕರ ಈ ಟೆಕ್ನಾಲಜಿನ ಯೂಸ್ ಮಾಡಿ ಇಲ್ಲಿ ಒಂದು ಫಾರ್ಮ್ ಹೌಸ್ ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀವಿ. ಸೊ ಇದು ಬಂದು ನಾವು ಮಂಗಳೂರಿಂದ ಕರ್ಸಿದೀವಿ ಈ ಟೀಮ್ ಅನ್ನ. ಸೊ ಅಲ್ಲಿ ಈ ಬ್ಲಾಕ್ಸ್ ಪ್ರಿಪೇರ್ ಆಗಿ ಇಲ್ಲಿಗೆ ನಮ್ಗೆ ಸಪ್ಲೈ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಕ್ವಿಕರ್ ಕನ್ಸ್ಟ್ರಕ್ಷನ್, ನಿಮ್ಗೆ ಜಸ್ಟ್ ಒಂದು 15 ಡೇಸ್ ಅಲ್ಲೇ ಎಲ್ಲ ವಾಲ್ಸ್ ಎಲ್ಲ ರೈಸ್ ಆಗ್ಬಿಡುತ್ತೆ ಅಂಡ್ ನಮ್ಗೆ ಈಸಿ ವೇ ಆಫ್ ಕನ್ಸ್ಟ್ರಕ್ಷನ್ ಕೂಡ. ನಮ್ಗೆ ಲೇಬರ್ ಅಲ್ಲಿ ಕಾಸ್ಟ್ ಉಳಿಯುತ್ತೆ, ಆಮೇಲೆ ನಮ್ಗೆ ಸಿಮೆಂಟ್ ಅಲ್ಲಿ ಸೇವಿಂಗ್ ಆಯ್ತು ಅಂಡ್ ಟೈಮ್ ಕೂಡ ಸೇವ್ ಆಯ್ತು ಅಂಡ್ ಎಕೋ ಫ್ರೆಂಡ್ಲಿ ಕೂಡ, ಅಂದ್ರೆ ನಮ್ ಪರಿಸರ ಸ್ನೇಹಿ ಅಂತ ಅನ್ಬಿಡಿ ಯಾವ್ದೇ ಒಂದು ಟೋಟಲ್ ಮನೆ ಮಾಡಿದಾಗ. ಸರ್ ಏನ್ ಮಾಡ್ತಿದ್ದೀರಾ ಸರ್ ಅಲ್ಲಿ? ಇದೊಂದು ಫಾರ್ಮ್ ಹೌಸ್ ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಇಲ್ಲಿ ತೋಟದಲ್ಲಿ ಒಂದು ಮನೆ ಕಟ್ತಾ ಇದೀವಿ. ಯಾವ ತರ ಬ್ಲಾಕ್ ಸರ್ ಅದು? ಇದು ಬಂದು ನಮ್ಗೆ ಮಡ್ ಬ್ಲಾಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಜಸ್ಟ್ ಪೀಸಸ್ ನ ಅಟ್ಯಾಚ್ ಮಾಡ್ತಾ ಮಾಡ್ತಾ ಲಾಕ್ ಮಾಡಿ ಯೂಸ್ ಮಾಡುವಂತ ಪ್ರಾಜೆಕ್ಟ್ ಇದು. ಇದ್ರ ಬ್ಲಾಕ್ ಸೈಜ್ ಬಂದು 8 ಇಂಚ್ ಅಗಲ ಇರುತ್ತೆ ಅಂಡ್ 6 ಇಂಚ್ ಡೆಪ್ತ್ ಇರುತ್ತೆ ಅಂಡ್ ನಿಮ್ಗೆ 11 ಇಂಚ್ ಲೆಂತ್ ಬರುತ್ತೆ. ಏನ್ ಬೆನಿಫಿಟ್ಸ್ ಇದೆ ಸರ್ ಇದ್ರಲ್ಲಿ? ಇದ್ರ ಬೆನಿಫಿಟ್ಸ್ ಏನು ಅಂತಂದ್ರೆ ವೆರಿ ಸಿಂಪಲ್,